ಹಿತ್ತಾಳ ಜೊತೆ ಮಾತನಾಡಬೇಕೆಂದು ಸೋಮಶೇಖರರು ದಿಲೀಪ್ ಬಳಿ ಕೇಳಿದಾಗ ಅವನು ಹೆದರಿ ಸಾಹಿತ್ಯಾಳ ಬಳಿ ಹೇಗಾದರೂ ಮ್ಯಾನೇಜ್ ಮಾಡುವಂತೆ ಕೇಳಿಕೊಂಡ. ಸಾಹಿತ್ಯಾಳಿಗೆ ಭಯ ಶುರುವಾಗಿತ್ತು. ಹಿತ ಮನೆಯವರ ಜೊತೆ ಹೇಗೆ ಮಾತನಾಡುತ್ತಾಳೆ ಎಂಬುದೇ ಅವಳಿಗೆ ಗೊತ್ತಿರಲಿಲ್ಲ. ಗೊಂದಲಕ್ಕೆ ಬಿದ್ದಳು. ಅವಳ ಗೊಂದಲವನ್ನರಿತ ಅನಿತಾ ದಿಲೀಪ್ನನ್ನು ನೋಡಿ, ದಿಲೀಪ್ ಅವರೇ, ನಮ್ಮ ಸಾಹಿತ್ಯ ತುಂಬ ಸೈಲೆಂಟ್. ಹಿತ ಮಾತನಾಡೋ ರೀತಿಯೆಲ್ಲ ಸಾಹಿತ್ಯಾಳಿಂದ ಸಾಧ್ಯನಾ ಎಂದು ಕೇಳಿದವಳ ಮಾತಿಗೆ ದಿಲೀಪ್, ಅನಿತಾ ಅವರೇ, ಈಗ ಬೇರೆ ಆಪ್ಷನ್ ಇಲ್ಲ. ಅವಳು ಮನೆಯಲ್ಲಿ ಮಾತಾಡಿದ್ದು ರೆಕಾರ್ಡ್ ವಿಡಿಯೋ ಎಲ್ಲ ನನ್ನ ಹತ್ರ ಇದೆ. ಪ್ಲೀಸ್ ಸಾಹಿತ್ಯ ಅವರೇ, ಇಲ್ಲ ಅನ್ಬೇಡಿ. ಹಿತಾಗೆ ಹೀಗಾಗಿದೆ ಅಂತ ಅವರಿಗೆ ಗೊತ್ತಾದರೆ ಮನೆ ಪರಿಸ್ಥಿತಿ ಹೇಗಿರುತ್ತೆ ಅಂತ ನನಗೆ ಊಹಿಸೋಕ್ಕೂ ಸಾಧ್ಯ ಇಲ್ಲ. ಈಗ ನಾವೇನಾದರೂ ಮಾಡಲೇಬೇಕು ಎಂದು ಕೇಳಿಕೊಂಡಾಗ ಸ್ವಲ್ಪ ಹೊತ್ತು ಯೋಚಿಸಿದ ಸಾಹಿತ್ಯ, ಹಿತ ಮನೆಯವ್ರ ಜೊತೆ ಹೇಗೆ ಮಾತಾಡ್ತಾಳೆ ಅಂತ ನಾನು ನೋಡಬೇಕು ಎಂದು ಕೇಳಿದಳು. ದಿಲೀಪ್ ತನ್ನ ಮೊಬೈಲ್ ತೆಗೆದು ಅದರಲ್ಲಿದ್ದ ಕಾಲ್ ರೆಕಾರ್ಡ್ ಮತ್ತು ವಿಡಿಯೋ ರೆಕಾರ್ಡ್ಗಳನ್ನೆಲ್ಲ ತೋರಿಸಿದ. ಹಿತಾಳ ನಡವಳಿಕೆಗಳು ಸಾಹಿತ್ಯಾಳಿಗೆ ತದ್ವಿರುದ್ಧ. ಸಾಹಿತ್ಯ ಅದನ್ನೆಲ್ಲ ಸೂಕ್ಷ್ಮವಾಗಿ ನೋಡಿ ಕಣ್ಣು ಮುಚ್ಚಿ ಕುಳಿತಳು. ದಿಲೀಪ್ ಮತ್ತು ಅನಿತಾ ಅವಳನ್ನೇ ನೋಡುತ್ತಿದ್ದರು. ಸ್ವಲ್ಪ ಹೊತ್ತು ಹಾಗೆ ಇದ್ದ ಸಾಹಿತ್ಯ ನಂತರ ಮೆಲ್ಲನೆ ಕಣ್ಣು ತೆರೆದು, ದಿಲೀಪ್ ಅವರೇ, ಮನೆಗೆ ಫೋನ್ ಮಾಡಿಕೊಡಿ, ಮಾತಾಡ್ತೀನಿ ಎಂದಳು. ದಿಲೀಪ್ಗೆ ಹೋದ ಜೀವ ಬಂದ ಹಾಗಾಗಿತ್ತು. ತಕ್ಷಣ ಮನೆಗೆ ಕಾಲ್ ಮಾಡಿದ. ಆ ಕಡೆಯಿಂದ ಕಾಲ್ ರಿಸೀವ್ ಆಗಿತ್ತು. ಏನು ದಿಲೀಪ್, ಹಿತ ಇದ್ದಲ್ಲಿಗೆ ಹೋದ್ಮೇಲೆ ಕಾಲ್ ಮಾಡ್ತೀನಿ ಅಂದ್ಯಲ್ಲ, ಅಲ್ಲಿದ್ದಾಳ ಅವಳು? ಹಿತಾಳ ತಾಯಿಯ ಧ್ವನಿ ಕೇಳಿದ ತಕ್ಷಣ, ಹಾಂ ಆಂಟಿ, ಇಲ್ಲೇ ಇದ್ದಾಳೆ ಎಂದು ಹೆದರುತ್ತಲೇ ಉತ್ತರಿಸಿದ ದಿಲೀಪ್. ಕೊಡು ಅವಳಿಗೆ, ಇವತ್ತು ಗ್ರಾಚಾರ ಬಿಡಿಸ್ತೀನಿ. ಎಷ್ಟು ದಿನ ಆಯಿತು ಕಾಲ್ ಮಾಡಿ. ಕೋಪದಲ್ಲೇ ನೋಡಿದರು. ಅಯ್ಯೋ ಆಂಟಿ, ಅವಳು ಮೊಬೈಲ್ ಕಳೆದೋಗಿದೆ, ಅದಕ್ಕೆ ಕಾಲ್ ಮಾಡಿಲ್ಲ ಪಾಪ. ಹಿತಾಳ ಪರ ವಹಿಸಿ ಮಾತನಾಡಿದ. ನೀನು ಬಿಡಪ್ಪ, ಅವಳ ಪರನೇ ವಹಿಸ್ಕೊಂಡು ಬರ್ತೀಯ. ಅದಕ್ಕೆ ಅವಳು ಇನ್ನೂ ಮೇಲಕ್ಕೆ ಹತ್ತಿ ಕೂತಿರೋದು. ಸರಿ, ಕೊಡು ಅವಳಿಗೆ ಎಂದಾಗ, ಆಂಟಿ, ಅವಳಿಗೆ ಬೈಬೇಡಿ ಪ್ಲೀಸ್ ಎಂದು ಕೇಳಿಕೊಂಡ ದಿಲೀಪ್. ಅಯ್ಯೋ ಆಯಿತು ಮಾರಯ್ಯ, ಬೈಯಲ್ಲ, ಕೊಡು ಅವಳಿಗೆ ಫೋನು ಮತ್ತೆ ಕೇಳಿದರು. ಆತ ಭಯದಿಂದಲೇ ಸಾಹಿತ್ಯಾಳ ಕೈಗೆ ಫೋನ್ ನೀಡಿದ. ಅವನ ಕೈಕಾಲುಗಳಲ್ಲಿ ನಡುಕ ಹತ್ತಿತು. ಎಲ್ಲಾದರೂ ಸಿಕ್ಕಿ ಹಾಕಿಕೊಂಡರೆ ಎಂಬ ಭಯ ಅವನಿಗೆ. ಸಾಹಿತ್ಯ ಕೂಡ ಅವನಿಂದ ಹೊರತಾಗಿರಲಿಲ್ಲ. ಮೊದಲ ಬಾರಿಗೆ ಮನೆಯವರ ಜೊತೆ ಮಾತನಾಡುತ್ತಿರುವುದರ ಜೊತೆಗೆ ತಾನು ಹಿತ ಎಂದು ಸಾಬೀತುಪಡಿಸಬೇಕಿತ್ತು. ಅವರು ಯಾವ ರೀತಿಯ ಪ್ರಶ್ನೆ ಕೇಳಬಹುದೆಂದು, ತಾನು ಯಾವ ರೀತಿ ಮಾತನಾಡಬೇಕೆಂದು ಊಹಿಸುತ್ತಾ, ಹಲೋ ಎಂದಳು. ಹೇಗಿದೆಯೇ ಕಪಿ? ಸುತ್ತಾಡಕ್ಕೆ ಹೋದರೆ ನಮ್ಮ ನೆನಪೇ ಆಗೋದಿಲ್ಲ ಅಲ್ವಾ? ಒಂದು ಕಾಲ್ ಮಾಡೋಕ್ಕೆ ನಿಂಗೆ? ಅಮ್ಮನ ಧ್ವನಿ. ಕಣ್ಣಲ್ಲಿ ನೀರು ತುಂಬಿಕೊಂಡು ಅವರ ಮಾತುಗಳನ್ನು ಕೇಳುತ್ತಿದ್ದುದು ಬಿಟ್ಟರೆ ಒಂದು ಮಾತು ಹೊರಬರಲಿಲ್ಲ. ಸಾಹಿತ್ಯ ಮೌನವಾಗಿರುವುದನ್ನು ಕಂಡು, ಈಗ ಸಿಕ್ಕಿ ಹಾಕಿಕೊಳ್ಳುವುದನ್ನು ತಪ್ಪಿಸೋಕೆ ಸಾಧ್ಯನೇ ಇಲ್ಲ ಎಂದು ನೆನೆಯುತ್ತಾ ದಿಲೀಪ್ ಎರಡೂ ಕೈಯನ್ನು ತಲೆ ಮೇಲೆ ಹೊತ್ತು ಅಲ್ಲೇ ಕುರ್ಚಿಯ ಮೇಲೆ ಕುಳಿತ. ಸ್ವಲ್ಪ ಹೊತ್ತು ಬರಿಯ ಮೌನ. ನಂತರ, ಮುಗೀತಾ ನಿಂದು? ಎಲ್ಲ ಹೋಲ್ಸೇಲ್ ಆಗಿ ಬೈದು ಮುಗಿಸು ಅಂತ ಕಾಯ್ತಾ ಇದ್ದೆ, ಅದಕ್ಕೆ ಏನೂ ಮಾತಾಡಿಲ್ಲ, ಸದ್ಯ ಮುಗಿಸಿದೆಯಲ್ಲ. ಸಾಹಿತ್ಯಾಳ ಧ್ವನಿ ಕೇಳಿಸಿತು. ತಲೆ ಮೇಲೆ ಕೈ ಹೊತ್ತು ಕಣ್ಣು ಮುಚ್ಚಿ ಕುಳಿತಿದ್ದ ದಿಲೀಪ್ಗೆ ಒಂದು ಕ್ಷಣ ತನ್ನ ಹಿತ ಮರಳಿ ಬಂದಳು ಎಂಬಂತೆ ಭಾಸವಾಗಿ ಕಣ್ಣರಳಿಸಿ ಆಶ್ಚರ್ಯದಿಂದ ತಲೆ ಎತ್ತಿ ನೋಡಿದ. ಎದುರಿಗೆ ಸಾಹಿತ್ಯ ಹಿತಾಳಂತೆ ಮಾತನಾಡುತ್ತಿದ್ದಳು. ಅನಿತಾ ಬಿಟ್ಟ ಕಣ್ಣು ಬಿಟ್ಟಂತೆ ಬಾಯಗಲಿಸಿ ನಿಂತಿದ್ದಳು. ಅಯ್ಯೋ ಅಮ್ಮ, ಕಿವಿ ತೂತಾಗೋ ಹಾಗೆ ಬೈಬೇಡ್ವೆ? ನನ್ನ ಮೊಬೈಲ್ ಕಳೆದೋಗಿತ್ತು ಅಂತ ಹೇಳಿದ್ನಲ್ಲ. ನೋಡು, ನನಗೆಲ್ಲಿ ಸ್ವಲ್ಪ ಕೆಲಸ ಇದೆ, ಅಷ್ಟು ಬೇಗ ಬರೋಕ್ಕಾಗಲ್ಲ, ಸ್ವಲ್ಪ ದಿನ ಬಿಟ್ಟು ಬರ್ತೀನಿ. ಹಿತಾಳಂತೆ ಮಾತನಾಡುತ್ತಿದ್ದಳು ಸಾಹಿತ್ಯ. ನಾನು ಹೇಳಿದ ಮೇಲೆ ಮುಗೀತು. ನೀನು ನಾಳೆ ಹೊರಟು ಬರಲೇಬೇಕು. ಬರ್ತೀಯ ಅಷ್ಟೇ. ಬರ್ತಾ ದಿಲೀಪ್ನ ಕರ್ಕೊಂಬ. ಜಾಸ್ತಿ ಮಾತಾಡದೆ ಸುಮ್ಮನೆ ಹೊರಟು ಬರ್ತಾ ಇರಬೇಕು. ಇವತ್ತೊಂದಿನ ನಿನಗೆ ಬಿಟ್ಟಿದ್ದೇ ಹೆಚ್ಚು. ನಾಳೆ ಗೊತ್ತು ತಾನೇ, ಬರ್ತಿದ್ಯಾ ಅಷ್ಟೇ. ಬರಲಿಲ್ಲ ಅಂದರೆ ಈ ಅಮ್ಮನ ಮಾತಿಗೆ ಬೆಲೆನೇ ಇಲ್ಲ ಅಂತ ಅರ್ಥ.
ಎಂದು ಹೇಳಿ ಆ ಕಡೆಯಿಂದ ಕರೆ ತುಂಡರಿಸಿದ್ದರು. ಹಲೋ ಅಮ್ಮ, ಒಂದು ನಿಮಿಷ ಎಂದು ಹೇಳುವಷ್ಟರಲ್ಲಿ ಕಾಲ್ ಕಟ್ಟಾಗಿರುವುದನ್ನು ತಿಳಿದು ಮೊಬೈಲನ್ನು ದಿಲೀಪ್ ಕೈಗಿತ್ತಳು ಸಾಹಿತ್ಯ. ಹೇ ಸಾಹಿ, ಸೂಪರಾಗಿ ಮಾತಾಡಿದೆ ಕಣೆ. ನಿಜವಾಗ್ಲೂ ಒಂದು ಕ್ಷಣ ನೀನು ಮಾತಾಡಿದ್ದು ರೀತಿಗೆ ಅದು ನೀನೇನಾ ಇಲ್ಲ ಹಿತಾನಾ ಅಂತ ಕನ್ಫ್ಯೂಸ್ ಆಗಿಬಿಟ್ಟೆ ಎಂದು ಅನಿತಾ ಅವಳ ಭುಜ ಹಿಡಿದು ಆಶ್ಚರ್ಯದಿಂದ ಹೇಳಿದಳು. ಸಾಹಿತ್ಯಳಿಗೆ ಅಮ್ಮನ ಜೊತೆ ಮಾತನಾಡಿದುದಕ್ಕಾಗಿ ಖುಷಿ ಪಡಬೇಕೋ ಇಲ್ಲ ಅಮ್ಮನಿಗೆ ಸುಳ್ಳು ಹೇಳಿದ್ದಕ್ಕಾಗಿ ದುಃಖ ಪಡಬೇಕೋ ಅರ್ಥವಾಗಲಿಲ್ಲ. ಅವಳ ಭಾವನೆಗಳು ದಿಲೀಪ್ ಮತ್ತು ಅನಿತಾಳಿಗೆ ಗೊಂದಲವನ್ನುಂಟು ಮಾಡಿತು. ಸಾಹಿತ್ಯ ಅವರೇ, ನೀವ್ಯಾಕೆ ಹೀಗಿದ್ದೀರಿ? ಅಮ್ಮ ಏನಾದರೂ ಅಂದ್ರ ಎಂದು ಅವಳ ಮುಖಭಾವ ನೋಡಿ ಕೇಳಿದ. ಮೆಲ್ಲನೆ ಉಸಿರು ಹೊರದಬ್ಬಿ ದಿಲೀಪ್ನನ್ನು ನೋಡಿದ ಸಾಹಿತ್ಯ, ಅಮ್ಮ ಊರಿಗೆ ಬರಬೇಕು ಅಂತ ಹಠ ಹಿಡಿದು ಕೂತಿದ್ದಾರೆ. ಇವತ್ತು ಒಂದೇ ದಿನ, ನಾಳೆ ಹೊರಟು ಬರಲೇಬೇಕು ಅಂತ ಹೇಳಿದ್ರು ಎಂದು ಹೇಳುವಷ್ಟರಲ್ಲಿ ಭಯದ ಛಾಯೆ ಅವಳ ಮುಖದಲ್ಲಿ ಎದ್ದು ಕಾಣುತ್ತಿತ್ತು. ಅವಳ ಮಾತು ಕೇಳಿ ದಂಗಾಗಿ ನಿಂತು ಬಿಟ್ಟ ದಿಲೀಪ್. ಮುಂದೇನು ಮಾಡಬೇಕೆಂದು ತಿಳಿಯಲಿಲ್ಲ ಅವನಿಗೆ. ಅನಿತಾ ಕೂಡ ತಲೆಯ ಮೇಲೆ ಕೈ ಹೊತ್ತು ನಿಂತಳು. ಸಾಹಿತ್ಯ ಗೊಂದಲದಲ್ಲಿ ಕೈ ಹಿಸುಕುತ್ತಾ ಅತ್ತಿಂದಿತ್ತ ಓಡಾಡುತ್ತಿದ್ದಳು. ದಿಲೀಪ್ಗೆ ಏನೋ ಹೊಳೆದಂತಾಗಿ ಪಟ್ಟನೆ ಸಾಹಿತ್ಯಳತ್ತ ತಿರುಗಿ, ಸಾಹಿತ್ಯ ಅವರೇ, ಒಂದು ಉಪಾಯ ಹೊಳೆಯಿತು ಎಂದು ಖುಷಿಯಿಂದ ಹೇಳಿದವನ ಮುಖ ನೋಡಿದ ಸಾಹಿತ್ಯ, ದಿಲೀಪ್ ಅವರೇ, ನಾಳೆ ಊರಿಗೆ ಬರೋಕ್ಕೆ ಮಾತ್ರ ಹೇಳಬೇಡಿ, ನನಗೆ ಹಿತ ಇರೋ ರೀತಿ ಇರೋಕ್ಕಾಗಲ್ಲ ಎಂದು ಅವನ ಉಪಾಯ ಏನಿರಬಹುದೆಂದು ಊಹಿಸಿ ಹೇಳಿದಳು. ನೀವು ಹೀಗಂದ್ರೆ ಹೇಗೆ? ನಿಮ್ಮ ಮನೆಯವರೆಲ್ಲ ದುಃಖದಲ್ಲಿರೋದು ನೋಡೋಕ್ಕೆ ನಿಮಗೆ ಇಷ್ಟನಾ? ಪ್ರಶ್ನಿಸಿದ ದಿಲೀಪ್. ಅದು ಹಾಗಲ್ಲ ದಿಲೀಪ್ ಅವರೇ, ನಾನು ಹೇಗೆ ಅವಳ ಥರ ಇರೋಕ್ಕಾಗುತ್ತೆ ಹೇಳಿ? ಫೋನಲ್ಲಿ ಹೇಗೋ ಮಾತಾಡಿ ಮ್ಯಾನೇಜ್ ಮಾಡಿದೆ ಅಂತ ಡೈರೆಕ್ಟಾಗಿ ನಾಟಕ ಮಾಡೋಕ್ಕೆ ಆಗಲ್ಲ. ಸಿಕ್ಕಿ ಹಾಕಿಕೊಳ್ಳುವ ಭಯ ಅವಳದು. ಪ್ಲೀಸ್ ಸಾಹಿತ್ಯ ಅವರೇ, ಇಲ್ಲ ಅನ್ಬೇಡಿ. ಆಂಟಿ ಅಂಕಲ್ದು ಆ್ಯನಿವರ್ಸರಿ ಬೇರೆ ಇದೆ. ಹಿತಾಗಿ ಹೀಗಾಗಿದ್ದು ಗೊತ್ತಾದರೆ ತುಂಬ ಬೇಜಾರು ಮಾಡ್ಕೋತಾರೆ. 2 ದಿನ ಅಷ್ಟೇ, ಆಮೇಲೆ ನನಗೆ ಅರ್ಜೆಂಟ್ ಕೆಲಸ ಇದೆ ಅಂತ ಬಂದುಬಿಡ್ತೀನಿ. ಜೊತೆಗೆ ನಿಮ್ಮನ್ನು ಕರ್ಕೊಂಬರ್ತೀನಿ. ಪ್ಲೀಸ್ ಇಲ್ಲ ಅನ್ಬೇಡಿ. ಕೇಳಿಕೊಂಡ ದಿಲೀಪ್. ಇಲ್ಲಿ ಹಿತಾ ಒಬ್ಬಳೇ ಇರ್ತಾಳಲ್ಲ ಎಂದಾಗ, ಹಿತಾ ಬಗ್ಗೆ ಯೋಚನೆ ಬೇಡ, ನನ್ನ ಮೇಡಮ್ ಒಬ್ಬರಿದ್ದಾರೆ, ಅವ್ರು ಚೆನ್ನಾಗಿ ನೋಡ್ಕೋತಾರೆ ಎನ್ನುತ್ತಾ ಅವಳ ಉತ್ತರಕ್ಕಾಗಿ ಕಾಯುತ್ತಾ ನಿಂತ ದಿಲೀಪ್. ಅವರಿಗೆಲ್ಲ ತೊಂದರೆ ಯಾಕೆ? ಮತ್ತೆ ಕೇಳಿದಳು ಸಾಹಿತ್ಯ. ಅಯ್ಯೋ ಸಾಹಿತ್ಯ ಅವರೇ, ನನಗೇನು ತೊಂದರೆ ಇಲ್ಲ. ಹಿತ ನನ್ನ ಮಗಳು ಇದ್ದ ಹಾಗೆ, ಅವಳನ್ನು ನೋಡ್ಕೊಳ್ಳೋದ್ರಲ್ಲಿ ನನಗೇನು ಪ್ರಾಬ್ಲಮ್ ಇಲ್ಲ ಎಂದು ಹಿಂದಿನಿಂದ ಡಾಕ್ಟರ್ ವೀಣಾ ನಗುತ್ತಾ ಒಳಬಂದರು. ಓ ಹಾಯ್ ಮೇಡಮ್, ಬನ್ನಿ ಬನ್ನಿ, ನಿಮ್ಮ ಬಗ್ಗೆನೇ ಮಾತಾಡ್ತಿದ್ದೆ ಎಂದು ನಗುತ್ತಾ ದಿಲೀಪ್ ಹೇಳಿದಾಗ, ದಿಲೀಪ್, ನಾನು ಕೇಳಿಸ್ಕೊಂಡೆ, ಅದಕ್ಕೆ ಸಾಹಿತ್ಯಗೆ ಹೇಳಿದ್ದು ಹಿತಾಗೆ ನಾನಿದ್ದೀನಿ ಅಂತ ಎಂದರು. ನೋಡಿದ್ರಾ ಸಾಹಿತ್ಯ ಅವರೇ, ನಮ್ಮ ಮೇಡಮ್ ಜೊತೆ ಹಿತ ಚೆನ್ನಾಗೇ ಇರ್ತಾಳೆ ಅನ್ನಲ್ಲ ಎಂದಾಗ ಸಾಹಿತ್ಯ ಸುಮ್ಮನೆ ನಿಂತೇ ಇದ್ದಳು. ಅವನ ಮಾತಿಗೆ ನಕ್ಕ ಡಾಕ್ಟರ್ ವೀಣಾ ಅವರು, ಸಾಹಿತ್ಯ ಅವರೇ, ನಿಮ್ಮ ತಂಗಿ ಬಗ್ಗೆ ಯೋಚನೆ ಮಾಡಬೇಡಿ. ದಿಲೀಪ್ ಅಷ್ಟು ಈಸಿಯಾಗಿ ಅವನ ಹಿತಾಳನ್ನು ಬೇರೆಯವರ ಕೈಗೆ ಒಪ್ಸೋನಲ್ಲ. ಅವನಿಗೆ ಹಿತ ಮೇಲಿರೋ ಪ್ರೀತಿ ಏನು ಅಂತ ನಂಗೆ ಗೊತ್ತು. ಅವನು ಹಿತಾಳನ್ನು ನನ್ನ ಕೈಗೆ ಒಪ್ಪಿಸ್ತಿದ್ದಾನೆ ಅಂದರೆ ನಿಮಗೆ ಅವನ ಮೇಲೆ ನಂಬಿಕೆ ಬರ್ತಿಲ್ವಾ? ನಗುತ್ತಲೇ ಹೇಳಿದರು. ಮೇಡಮ್, ನನಗೆ ನೀವು ಯಾರು ಅಂತ ಗೊತ್ತಾಗಲಿಲ್ಲ ಎಂದು ತನ್ನ ಗೊಂದಲವನ್ನು ವ್ಯಕ್ತಪಡಿಸಿದಳು ಸಾಹಿತ್ಯ. ನಾನು ವೀಣಾ ಅಂತ, ಈ ಹಾಸ್ಪಿಟಲ್ನಲ್ಲಿ 20 ವರ್ಷದಿಂದ ಕೆಲಸ ಮಾಡ್ತಿದ್ದೇನೆ. ದಿಲೀಪ್ ನನ್ನ ಮಗನ ಸಮಾನ. ನನಗೆ ಮಕ್ಕಳಿಲ್ಲ. ನನ್ನ ಗಂಡ ಹಾರ್ಟ್ ಪೇಷಂಟ್. ಅವರನ್ನು ಉಳಿಸ್ಕೊಟ್ಟಿದ್ದೆ ದಿಲೀಪ್. ನಮ್ಮನೆಯವರಿಗಂತೂ ಇವನಂದರೆ ಪ್ರಾಣ. ಜೊತೆಗೆ ಪಟ ಮಾತಾಡೋ ಹಿತ ಕೂಡ ನಮ್ಮಲ್ಲೊಬ್ಬಳಾಗಿದ್ದಾಳೆ. ಅವಳಿಗೆ ಹೀಗಾದಾಗ ನಾನು ಅವಳನ್ನು ನೋಡಿಕೊಳ್ಳದಿದ್ದರೆ ಹೇಗೆ? ಅವಳನ್ನು ನೋಡಿಕೊಳ್ಳೋದು ದೊಡ್ಡ ಕೆಲಸ ಏನೋ ಎಂದು ಹೇಳಿದಾಗ ಸಾಹಿತ್ಯ ಏನೂ ಉತ್ತರಿಸದೆ ಹಾಗೇ ನಿಂತಿದ್ದಳು. ಯಾಕೆ ಸಾಹಿತ್ಯ ಅವರೇ, ಇನ್ನೂ ನಂಬಿಕೆ ಬಂದಿಲ್ವಾ? ಬೇಸರದಿಂದ ಕೇಳಿದ ದಿಲೀಪ್.
ಅದು ಹಾಗಲ್ಲ ದಿಲೀಪ್ ಅವರೇ, ನನಗೆ ಹಿತ್ತಾಳ ಹಾಗೆ ಇರಲು ಸಾಧ್ಯವಿಲ್ಲ ಎಂಬುದೇ ನನ್ನ ಸಮಸ್ಯೆ, ಭಯದಿಂದಲೇ ಹೇಳಿದಳು. ಸಾಹಿತ್ಯ ಅವರೇ, 2 ದಿನ ಅಷ್ಟೆ, ಹೇಗಾದರೂ ಮ್ಯಾನೇಜ್ ಮಾಡಿ, ಮತ್ತೆ ಕೇಳಿಕೊಂಡ ದಿಲೀಪ್. 1 ನಿಮಿಷ ಎಂದು ಮೊಬೈಲ್ ಹಿಡಿದು ಹೊರಬಂದವಳೆ ಅಭಿಯ ನಂಬರ್ಗೆ ಡಯಲ್ ಮಾಡಿದಳು. ಅಭಿ ತನ್ನ ಕ್ಯಾಬಿನ್ನಲ್ಲಿ ಕುಳಿತು ಯಾವುದೋ ಕೆಲಸದಲ್ಲಿ ಮುಳುಗಿದ್ದ. ಫೋನ್ ರಿಂಗ್ ಆದ ತಕ್ಷಣ ಕೈಗೆತ್ತಿಕೊಂಡು ನೋಡಿದರೆ ಸತ್ಯ ಕಾಲಿಂಗ್ ಎಂದು ತೋರಿಸುತ್ತಿತ್ತು. ಆಶ್ಚರ್ಯದಿಂದ ಕಾಲ್ ರಿಸೀವ್ ಮಾಡಿ, ಹಲೋ ಸತ್ಯ, ಹೇಗಿದೆಯಾ, ಏನಾದರೂ ಪ್ರಾಬ್ಲಮ್ಮಾ ಎಂದು ಅವಳು ಮಾತನಾಡೋ ಮೊದಲೇ ಕೇಳಿದ. ಸಾಹಿತ್ಯ ಇರೋ ವಿಷಯವನ್ನೆಲ್ಲ ಹೇಳಿ, ಸರ್, ನನಗೆ ನನ್ನ ತಂಗಿ ಇರೋ ಹಾಗೆ ಇರೋಕ್ಕೆ ಸಾಧ್ಯ ಇಲ್ಲ. ಈಗ ಫೋನಲ್ಲಿ ಮಾತಾಡಿದ್ದೇ ಹೆಚ್ಚು, ಇನ್ನು ಅವರೆದುರು ಹೋಗಿ ಅವರನ್ನೆಲ್ಲ ಹೇಗೆ ಎದುರಿಸಲಿ ಎಂದು ತನ್ನ ಅಳಲನ್ನು ತೋಡಿಕೊಂಡಳು. ಸತ್ಯ, ಡಾಕ್ಟರ್ ಹೇಳೋದು ಸರಿಯಾಗೇ ಇದೆ. ಸುಮ್ಮನೆ ನಿಮ್ಮ ಮನೆಯವರಿಗೆ ನೋವು ಕೊಡೋದು ಬೇಡ. 2 ದಿನ ತಾನೇ, ಆರಾಮಾಗಿ ಹೋಗ್ಬಾ. ನಿಂಗೆ ನಿನ್ನ ಮನೆಯವರನ್ನು ನೋಡಿದ ಹಾಗೂ ಆಗುತ್ತೆ, ಮತ್ತು ಅವರಿಗೆ ಬೇಜಾರಾಗೋದು ತಪ್ಪುತ್ತೆ. ಅಭಿಯ ಮಾತು ಕೇಳಿದ ಸಾಹಿತ್ಯ, ಸರ್, ಹಿತ ಇರೋ ರೀತಿಗೂ ನಾನು ಇರೋ ರೀತಿಗೂ ತುಂಬ ವ್ಯತ್ಯಾಸ ಇದೆ. ಒಂದು ವೇಳೆ ನಾನು ಹಿತ ಅಲ್ಲ ಅಂತ ಗೊತ್ತಾದರೆ ಎಂದು ತನ್ನ ಭಯವನ್ನು ವ್ಯಕ್ತಪಡಿಸಿದಳು. ಇದಾ ನಿನ್ನ ಪ್ರಾಬ್ಲಮ್ಮು? ಸರಿ, ಹೋಗೋದು ನಾಳೆ ಅಲ್ವಾ, ಇವತ್ತು ಮನೆಗೆ ಬಾ, ಕೂತು ಮಾತಾಡೋಣ. ಈಗ ಸದ್ಯಕ್ಕೆ ಊರಿಗೆ ಬರ್ತೀನಿ ಅಂತ ಹೇಳಿಬಿಟ್ಟೆ ಬಾ, ಓಕೆನಾ ಎಂದವನ ಮಾತಿಗೆ ಸರಿ ಎಂದು ಕಾಲ್ ಕಟ್ ಮಾಡಿ ದಿಲೀಪ್ ಬಳಿ ಬಂದು, ದಿಲೀಪ್ ಅವರೇ, ನಾಳೆ ನಾನು ಬರ್ತೀನಿ ಎಂದಿದ್ದೇ ತಡ ದಿಲೀಪ್ಗೆ ಎಷ್ಟೋ ನೆಮ್ಮದಿ ದೊರಕಿದಂತಾಗಿತ್ತು. ಸ್ವಲ್ಪ ಹೊತ್ತು ಹಿತ್ತಾಳ ಬಳಿ ಕುಳಿತ ಸಾಹಿತ್ಯ ಅನಿತಾಳಿಗೆ ಕಳುಹಿಸಿಕೊಟ್ಟು ಆಫೀಸಿಗೆ ಹೊರಟಳು. ಅಂದು ನೇಹ ಆಫೀಸಿಗೆ ರಜಾ ಹಾಕಿದ್ದ ಕಾರಣ ಅವಳ ಕಾಟವೇನೂ ಇರಲಿಲ್ಲ ಸಾಹಿತ್ಯಾಳಿಗೆ. ಸಂಜೆಯಾಗುತ್ತಿದ್ದಂತೆ ನಾಳೆಯ ಭಯ ಕಾಡುತ್ತಿತ್ತು ಅವಳಿಗೆ. ಕೆಲಸ ಮುಗಿಸಿ ಧನ್ಯಾಳ ಬಳಿ ಹರ್ಷನ ಬಗ್ಗೆ ವಿಚಾರಿಸಿದ ಅಭಿ ಸಾಹಿತ್ಯಾಳನ್ನು ಕರೆದುಕೊಂಡು ಮನೆಗೆ ಬಂದ. ಸಾಹಿತ್ಯ ಭಯದಲ್ಲೇ ಇರುವುದನ್ನು ಗಮನಿಸಿದ ಅಭಿ ಅವಳ ಕೈ ಹಿಡಿದು ತನ್ನ ರೂಮಿಗೆ ಕರೆದುಕೊಂಡು ಹೋಗಿ ಕೂರಿಸಿ ಅವಳನ್ನೇ ನೋಡುತ್ತಾ, ಸತ್ಯ, ಯಾಕೆ ಒಂಥರ ಇದೆಯಾ, ಏನಾದರೂ ಪ್ರಾಬ್ಲಮ್ಮಾ ಎಂದು ಹುಬ್ಬು ಜೋಡಿಸಿ ಕೇಳಿದ. ನನಗೆ ನಾಳೆಯದ್ದೇ ಭಯ ಶುರುವಾಗಿದೆ. ಮನೆಯಲ್ಲಿ ನಾನು ಹಿತ ಅಲ್ಲ ಅಂತ ಗೊತ್ತಾಗಿ ಸಿಕ್ಕಿ ಹಾಕಿಕೊಂಡ್ರೆ ಮತ್ತೆ ಹೇಳಿದಳು ಸಾಹಿತ್ಯ. ಸತ್ಯ, ಯಾಕೆ ಎಲ್ಲಾನು ನೆಗೆಟಿವ್ ಆಗಿ ಯೋಚನೆ ಮಾಡ್ತೀಯ? ನಿನ್ನ ಕೈಯಲ್ಲಾಗುತ್ತೆ ಅಂತ ಒಂದು ಸರಿ ನಿಂಗೆ ಅನಿಸಿದ್ರೆ ನೀನು ಮಾಡೇ ಮಾಡ್ತೀಯ. ನನಗೆ ನಿನ್ನ ಮೇಲೆ ಭರವಸೆ ಇದೆ. ಅದು ಅಲ್ಲದೆ ನೀನೇನು ಕೆಟ್ಟ ಕೆಲಸ ಮಾಡೋಕ್ಕೇನು ಹೋಗ್ತಿಲ್ವಲ್ಲ. ಒಂದು ವೇಳೆ ನೀನು ಹೋಗಿಲ್ಲ ಅಂದರೆ ಹಿತ ಆಸ್ಪತ್ರೆಯಲ್ಲಿ ಇರೋ ವಿಷಯ ನಿಮ್ಮನೆಯವರಿಗೆ ಗೊತ್ತಾದರೆ ಎಷ್ಟು ನೋವಾಗುತ್ತೆ ಅಂತ ಒಂದು ಕ್ಷಣ ಯೋಚನೆ ಮಾಡು. ಆಗ ನಿಂಗೇ ಧೈರ್ಯ ಬರುತ್ತೆ. ಅಭಿ ಹೇಳಿದ್ದೆಲ್ಲವನ್ನು ಕೇಳಿಸುತ್ತಾ ಮೌನವಾಗಿ ಕುಳಿತಿದ್ದಳು ಸಾಹಿತ್ಯ. ಸತ್ಯ, ಏನು ಯೋಚನೆ ಮಾಡ್ತಿದೀಯಾ ಪ್ರಶ್ನಿಸಿದ. ಸರ್, ಆದರೂ ಎಂದು ಅಭಿಯ ಮುಖ ನೋಡಿದಳು. ಇನ್ನೂ ಭಯ ಹೋಗಿರಲಿಲ್ಲ ಅವಳಿಗೆ. ಸತ್ಯ, ಅದೇನೋ ಹಿತ ಮನೆಯಲ್ಲಿ ಹೇಗಿರ್ತಾರೆ ಅಂತ ವಿಡಿಯೋ ಇದೆ ಅಂದ್ಯಲ್ಲ, ಕೊಡಿಲಿ. ಕೈ ಚಾಚಿದ. ಸಾಹಿತ್ಯ ಮೊಬೈಲ್ನಲ್ಲಿರೋ ವಿಡಿಯೋ ತೆಗೆದುಕೊಟ್ಟಳು. ವಿಡಿಯೋವನ್ನು ಸೂಕ್ಷ್ಮವಾಗಿ ಗಮನಿಸಿದ ಅಭಿ ನಗುತ್ತಾ ಸಾಹಿತ್ಯಳ ಮುಖ ನೋಡಿ, ಸತ್ಯ, ಇವತ್ತು ಫುಲ್ ನೈಟ್ ಟೈಮ್ ಇದೆ, ಈಗಲಿಂದಲೇ ಪ್ರಾಕ್ಟೀಸ್ ಶುರು, ಕಮಾನ್ ಹರಿಯಪ್ ಎಂದು ಅವಸರಿಸಿದ. ಆಶ್ಚರ್ಯವಾಯಿತು ಸಾಹಿತ್ಯಗೆ. ಪ್ರಾಕ್ಟೀಸಾ? ಏನು ಪ್ರಾಕ್ಟೀಸು? ಕಣ್ಣು ಬಿಟ್ಟು ಕೇಳಿದಳು. ಅದೇ ಹಿತ ಮನೆಯಲ್ಲಿ ಹೇಗಿರ್ತಾರೆ ಅಂತ ನೀನೀಗ ಪ್ರಾಕ್ಟೀಸ್ ಮಾಡು ಅಂದೆ. ಅಭಿಯ ಮಾತಿಗೆ ಆಶ್ಚರ್ಯದಿಂದ, ಈಗನಾ? ಅಯ್ಯೋ, ನನ್ನ ಕೈಯಲ್ಲಿ ಆಗಲ್ಲ ಎಂದು ಹಿಂದೆ ಸರಿದಳು. ನೋಡು, ನನಗೆ ಕೋಪ ಬರಿಸ್ಬೇಡ, ಬೇಗ ಬಾ ಗಂಭೀರವಾಗಿ ಕೇಳಿದ. ಅವನ ಜೋರು ಧ್ವನಿಗೆ ಎದ್ದು ಅವನ ಬಳಿ ಬಂದಳು. ಅಭಿ ಒಂದೊಂದೇ ಎಕ್ಸ್ಪ್ರೆಷನ್ ಹೇಳಿಕೊಡತೊಡಗಿದ. ಮೊದಲು ಸಾಹಿತ್ಯಗೆ ನಗು ತಡೆಯಲಾಗದೆ ಜೋರಾಗಿ ನಕ್ಕಳು. ಅಭಿ ಕೋಪದಿಂದ ಅವಳ ತಲೆಗೊಂದು ಮೊಟಕಿ,
ನಗ್ತಾಳೆ. ನಾನಿಲ್ಲಿ ಸೀರಿಯಸ್ ಆಗಿ ಹೇಳ್ಕೊಟ್ರೆ ತಮಾಷೆ ಅಲ್ಲ ನಿಂಗೆ? ನೀನೀಗ ಮಾಡದೆ ಅದೆಲ್ಲಿಗೆ ಹೋಗ್ತೀಯ ಅಂತ ನಾನು ನೋಡ್ತೀನಿ. ಬೇಗ ಮಾಡು. ನಾನು ಹೇಳ್ಕೊಟ್ಟೆ ತಾನೆ, ಮಾಡು ಬೇಗ. ಹುಸಿ ಕೋಪ ತೋರಿದ. ಸಾಹಿತ್ಯ ಅವನ ಜೋರು ಧ್ವನಿಗೆ ಒಂದೊಂದೇ ಡೈಲಾಗ್ಗಳನ್ನು ಪ್ರಾಕ್ಟೀಸ್ ಮಾಡತೊಡಗಿದಳು. ರಾತ್ರಿ 1 ಗಂಟೆ ಆದರೂ ಅಭಿ ಅವಳನ್ನು ಬಿಡದೆ ಕಾಡುತ್ತಿದ್ದ. ಮುಖದ ಎಕ್ಸ್ಪ್ರೆಷನ್ ಹಾಗಿರಬೇಕು, ಮಾತುಗಳು ಹೀಗಿರಬೇಕು ಎಂದು ಪ್ರಾಕ್ಟೀಸ್ ಮಾಡಿ ಮಾಡಿ ಸುಸ್ತಾಗಿ ಹೋಗಿದ್ದಳು ಸಾಹಿತ್ಯ. ಸತ್ಯ, ಇಲ್ಲಿ ನೋಡು ಎಂದು ಇನ್ನೊಂದು ವಿಡಿಯೋ ಅವಳಿಗೆ ತೋರಿಸಲು ಸಾಹಿತ್ಯಳತ್ತ ತಿರುಗಿದಾಗ ಅಲ್ಲೇ ಕುಳಿತು ತೂಕಡಿಸುತ್ತಿದ್ದಳು. ಅವಳನ್ನು ನೋಡಿ ನಗು ಬಂತು ಅವನಿಗೆ. ಮೆಲ್ಲನೆ ಅವಳ ಬಳಿ ಕುಳಿತು, ಸತ್ಯ ಎಂದು ಮೆಲುವಾಗಿ ಕರೆದ. ಹಾಂ, ಅದೇ ಸರಿ ಸರಿ ಮಾಡ್ತೀನಿ, ಬರುತ್ತೆ ನನಗೆ ಎಂದು ನಿದ್ದೆ ಕಣ್ಣಲ್ಲೇ ಏನೇನೋ ಬಡಬಡಿಸಿ ಅವನ ಕಾಲ ಮೇಲೆ ಮಲಗಿಯೇ ಬಿಟ್ಟಳು. ಇನ್ನಷ್ಟು ನಗು ಅಭಿಗೆ. ಅವಳಿಗೆ ಎಚ್ಚರವಾಗದಂತೆ ಅವಳ ತಲೆ ಸವರುತ್ತಾ, ನಿನ್ ಜೊತೆ ತುಂಬ ಹೊತ್ತು ಇರಬೇಕು ಅನಿಸ್ತು ಸತ್ಯ, ಅದಕ್ಕೆ ಇಷ್ಟೊತ್ತು ತಲೆ ತಿಂದೆ. 2 ದಿನ ನಿನ್ನ ಬಿಟ್ಟಿರೋದು ನನ್ನ ಕೈಲಿ ಕಷ್ಟ. ನಿನ್ನ ತುಂಬ ಹಚ್ಕೊಂಡ್ಬಿಟ್ಟಿದ್ದೀನಿ ನೋಡು. 2 ದಿನ ಅಷ್ಟೆ, ಆಮೇಲೆ ಬಂದುಬಿಡಬೇಕು. ನಾನು ಕಾಯ್ತಾ ಇರ್ತೀನಿ, ಆಯಿತಾ? ಇದು ನನ್ನ ಆರ್ಡರ್ ಅಂತನಾದರೂ ತಿಳ್ಕೊ, ಪರವಾಗಿಲ್ಲ ಎಂದು ಅವಳನ್ನೇ ನೋಡುತ್ತಾ ಅವಳ ತಲೆಗೂದಲಲ್ಲಿ ಕೈ ಆಡಿಸುತ್ತಾ ಕುಳಿತ. ಅದೆಷ್ಟೊತ್ತು ಹಾಗೆ ಕುಳಿತಿದ್ದನೋ, ಕಣ್ಣಿಗೆ ಜೊಂಪು ಹತ್ತಿದ್ದು ತಿಳಿಯಲೇ ಇಲ್ಲ ಅವನಿಗೆ. ಬೆಳಿಗ್ಗೆ ಬೇಗ ಎಚ್ಚರಗೊಂಡ ಅಭಿ ತನ್ನ ಸತ್ಯ ಮಗುವಿನಂತೆ ತನ್ನ ಕಾಲ ಮೇಲೆ ಮುದುಡಿ ಮಲಗಿದ್ದು ನೋಡಿ ಮುದ್ದು ಮುದ್ದು ಎನಿಸಿತು. ಅವಳನ್ನೇ ನೋಡುತ್ತಾ ಕೆನ್ನೆ ಹಿಂಡಿದ. ಎಚ್ಚರಗೊಂಡಳು ಸಾಹಿತ್ಯ. ಮಲಗಿರುವುದು ಅಭಿಯ ಕಾಲ ಮೇಲೆ ಎಂದು ತಿಳಿಯುತ್ತಿದ್ದಂತೆ ಧಡಕ್ಕನೆ ಎದ್ದು ಕುಳಿತಳು. ಅಭಿ ನಗುತ್ತಾ ಕುಳಿತಿದ್ದ. ಸಾರಿ ಸರ್, ಗೊತ್ತಾಗಲಿಲ್ಲ ಎಂದು ತಲೆ ತಗ್ಗಿಸಿ ಕುಳಿತಳು. ಇಟ್ಸ್ ಓಕೆ, ಟೈಮ್ ಆಯಿತು, ನಾನು ಜಾಗಿಂಗ್ ಹೋಗಬೇಕು, ನೀನು ಹೋಗಿ ಮಲ್ಕೊ. ಇವತ್ತು ನಿಮ್ಮೂರಿಗೆ ಬೇರೆ ಹೋಗಬೇಕು ಅಲ್ವಾ ಎಂದು ಎದ್ದು ನಿಂತ. ಸರ್, ನಾನು ಬರ್ತೀನಿ ನಿಮ್ಮ ಜೊತೆ ಕೇಳಿಕೊಂಡಳು ಸಾಹಿತ್ಯ. ನೀನು ಜಾಗಿಂಗ್ ಬರ್ತೀಯಾ ಪ್ರಶ್ನಿಸಿದ. ತಲೆ ಅಲ್ಲಾಡಿಸಿದಳು. ಸರಿ, ರೆಡಿಯಾಗಿ ಬಾ ಕರೆದ ಅಭಿ. ಎದ್ದು ತನ್ನ ರೂಮಿಗೋದಳು. ಅವಳಿಗೂ ಅಭಿಯನ್ನು 2 ದಿನ ಬಿಟ್ಟಿರುವುದು ಕಷ್ಟದ ವಿಷಯವೇ. ಅದಕ್ಕಾಗಿ ಇರುವಷ್ಟು ಸಮಯ ಅಭಿಯ ಜೊತೆ ಕಳೆಯುವ ಇರಾದೆ ಅವಳದು. ಇಬ್ಬರು ಹೊರಟರು. ಅಂದು ಅಭಿಯ ಜಾಗಿಂಗ್ ಅರ್ಧಕ್ಕೆ ಮೊಟಕಾಗಿತ್ತು. ಸ್ವಲ್ಪ ದೂರ ಹೋದಾಗ ಸಾಹಿತ್ಯ ಸುಸ್ತಾಗಿ ಕುಳಿತು ಬಿಟ್ಟಳು. ಅಭಿಯೂ ಅವಳ ಜೊತೆ ಕುಳಿತು ಮಾತಿಗಿಳಿದಿದ್ದ. ಬೆಳಗಿನ ಜಾವ ಸುಮಾರು 7 ಗಂಟೆಗೆ ಇಬ್ಬರು ಮನೆಗೆ ವಾಪಸ್ಸಾಗಿ ಫ್ರೆಶ್ ಅಪ್ ಆಗಿ ಅಭಿ ಆಫೀಸಿಗೆ ಹೋಗಲು ರೆಡಿಯಾದರೆ ಸಾಹಿತ್ಯ ತನ್ನೂರಿಗೆ ಹೋಗಲು ರೆಡಿಯಾಗುತ್ತಿದ್ದಳು. ಅಭಿ ರೆಡಿಯಾಗಿ ಸಾಹಿತ್ಯಳ ರೂಮಿಗೆ ಬಂದು, ಸತ್ಯ ರೆಡಿನಾ? ಬಾ, ನಾನೇ ಹಾಸ್ಪಿಟಲ್ವರೆಗೂ ಬಿಟ್ಟು ಹಾಗೆ ಆಫೀಸಿಗೆ ಹೋಗ್ತೀನಿ ಎಂದು ಅವಳ ಬರುವಿಕೆಗೆ ಅಲ್ಲೇ ಕಾಯುತ್ತಾ ನಿಂತ. ಇಲ್ಲ ಸರ್, ನಾನು ಅನಿತಾ ಮನೆಗೆ ಹೋಗಿ ಅವಳ ಜೊತೆ ಹಾಸ್ಪಿಟಲ್ ಹೋಗ್ತೀನಿ, ನೀವು ಆಫೀಸಿಗೆ ಹೋಗಿ ಬನ್ನಿ ಎಂದಳು. ಸರಿ ಎಂದು ಹೊರಟೇ ಬಿಟ್ಟ ಅಭಿ. ಅಯ್ಯೋ, ಕೋಪ ಮಾಡ್ಕೊಂಡ್ರ ಯೋಚಿಸುತ್ತಾ ಬ್ಯಾಗ್ ಹಿಡಿದು ಅವನ ಹಿಂದೆ ಓಡಿದಳು. ಕನಕಮ್ಮ ಮತ್ತು ಚೆನ್ನಿಗೆ ತಾನು ಊರಿಗೆ ಹೋಗುವ ವಿಷಯವನ್ನು ಅವಸರವಾಗಿ ತಿಳಿಸಿ ಅಭಿಯ ಕಾರು ಹೋಯ್ತಾ ಎಂದು ನೋಡುತ್ತಾ ಹೊರಗೆ ಓಡಿ ಬಂದಳು. ಅವಳು ಬಂದಿದ್ದು ನೋಡಿ ಕಾರು ನಿಲ್ಲಿಸಿದ ಅಭಿ. ಸಾಹಿತ್ಯ ಒಳಗೆ ಕುಳಿತು ಏದಿಸಿರು ಬಿಡುತ್ತಿದ್ದಳು. ಯಾಕೆ ಅಷ್ಟು ಅರ್ಜೆಂಟಾಗಿ ಓಡಿ ಬಂದೆ? ನಿಧಾನಕ್ಕೆ ಬರೋದಲ್ವಾ ಕೇಳಿದ ಅಭಿ. ಮತ್ತೆ ನೀವು ಹೊರಟೋದ್ರೆ ಅಂತ ಮಾತು ನಿಲ್ಲಿಸಿದಳು. ಬರಲ್ಲ ಅಂದ್ಯಲ್ಲ, ಅದಕ್ಕೆ ಹೊರಟು ಬಂದೆ ಹುಬ್ಬು ಜೋಡಿಸಿ ಹೇಳಿದ. ನಾನು ಬರಲ್ಲ ಅಂದಿದ್ದಕ್ಕೆ ನೀವು ಕೋಪ ಮಾಡ್ಕೊಂಡ್ರೇನೋ ಅಂತ ಬಂದೆ ಮೆಲ್ಲನೆ ಹೇಳಿದಳು. ನಾನು ಕೋಪ ಮಾಡ್ಕೊಂಡಿದ್ದಕ್ಕೆ ಬಂದ್ಯಾ? ಇಲ್ಲಾಂದರೆ ಬರ್ತಿರ್ಲಿಲ್ಲ ಅಲ್ಲ ಪ್ರಶ್ನಿಸಿದ. ಅಯ್ಯೋ ಹಾಗಲ್ಲ ಸರ್, ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಅಂತ ಮತ್ತೆ ತನ್ನ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದಳು. ಈಗ ಯಾಕೆ ಬಂದೆ?
ನನಗೆ ತೊಂದರೆ ಆಗುತ್ತೆ ಅಂತ ಈಗ ಅನ್ನಿಸ್ಲಿಲ್ವಾ ನಿನಗೆ? ತುಸು ಕೋಪದಲ್ಲೇ ಕೇಳಿದ ಅಭಿ. ಸರ್ ಪ್ಲೀಸ್ ಎನ್ನುತ್ತಾ ಅವನ ಮುಖ ನೋಡಿದಳು. ಏನು ಪ್ಲೀಸು? ಸರ್ ನನಗೆ ಹಾಸ್ಪಿಟಲ್ಗೆ ಬೇಡ, ಅನಿತಾ ಮನೆಯವ್ರಿಗೂ ಬಿಡಿ ಅಂತ ಬರುತ್ತಾ ನಿನ್ನ ಬಾಯಲ್ಲಿ? ಇಲ್ಲ ಬರಲ್ಲ. ಮತ್ತೆ ಹುಸಿಕೋಪ ತೋರಿದ. ಮೌನವಾಗಿದ್ದಳು ಸಾಹಿತ್ಯ. ಯಾಕೆ ಸುಮ್ಮನಾದೆ, ಮಾತಾಡು ಎಂದು ಅವಳ ಮುಖ ನೋಡಿದ. ಆಗಲೂ ಉತ್ತರಿಸದೆ ಮೌನವಾಗಿದ್ದಳು. ನೋಡು, 2 ದಿನದಲ್ಲಿ ವಾಪಸ್ ಬರಬೇಕು, ಗೊತ್ತಾಯ್ತಾ? ಆಮೇಲೆ ಅಲ್ಲಿ ಹೋದ್ಮೇಲೆ ತಪ್ಪದೆ ದಿನ ಕಾಲ್ ಮಾಡಬೇಕು, ಮಿಸ್ ಮಾಡಂಗಿಲ್ಲ ಏನು? ತುಸು ಜೋರಾಗಿ ಹೇಳಿದ. ಸರಿ ಎಂದು ತಲೆ ಅಲ್ಲಾಡಿಸಿದಳು. ನಿನ್ನ ಅಕೌಂಟ್ಗೆ ಅಮೌಂಟ್ ಹಾಕಿದ್ದೀನಿ, ಎಕ್ಸ್ಟ್ರಾ ಬೇಕಾದರೆ ಕಾಲ್ ಮಾಡಿ ಕೇಳು. ಆಮೇಲೆ ಹಿಂದ್ಗಡೆ ಸೀಟಲ್ಲಿ ಚಿಪ್ಸ್ ಪ್ಯಾಕೆಟ್ ಇದ್ದಾವೆ, ಹಿತಾ ಅದನ್ನು ಹೆಚ್ಚಾಗಿ ತಿಂತಾರಲ್ವ, ನೀನು ನೆನಪಿಲ್ದ ಹಾಗೆ ಹೋದರೆ ಅಂತ ನಾನೇ ತರಿಸ್ದೆ. ಆಮೇಲೆ ಮೊದಲನೇ ಬಾರಿ ಮನೆಗೆ ಹೋಗ್ತಾ ಇದೆಯಾ, ಎಲ್ಲರ ಆಶೀರ್ವಾದನ ತಪ್ಪದೇ ತಗೋ. ಯಾಕಂದರೆ ನೀನು ಹಿತಾ ಅವ್ರ ಹಾಗೆ ಇದ್ದು ಬರಬೇಕಲ್ವ. ಆಮೇಲೆ ಹೊತ್ತಿಗೆ ಸರಿಯಾಗಿ ಊಟ ಮಾಡು. ಇಲ್ಲಾದರೆ ನೀನು ಊಟ ಮಾಡಿಲ್ಲ ಅಂತ ಸುಳ್ಳು ಹೇಳಿದರೂ ನನ್ನ ಕೈಲಿ ಸಿಕ್ಕಾಕೊಂಡು ನಾನೇ ಕರ್ಕೊಂಡು ಹೋಗ್ತಿದ್ದೆ. ಆದರೆ ಅಲ್ಲಿ ಹೇಗೋ ಏನೋ ಎಂದು ಇನ್ನೂ ಏನೋ ಹೇಳ ಹೊರಟವನ ಮಾತನ್ನು ತಡೆದು ಕಾರು ನಿಲ್ಲಿಸಲು ಹೇಳಿದಳು ಸಾಹಿತ್ಯ. ಅಭಿ ಕಾರು ನಿಲ್ಲಿಸಿದ ತಕ್ಷಣ ಕೆಳಗಿಳಿದಳು. ಇವಳಿಗೇನಾಯಿತು ಎಂದು ಅಭಿಯು ಕೆಳಗಿಳಿಯುತ್ತಿದ್ದಂತೆ ಸಾಹಿತ್ಯ ಓಡಿ ಬಂದು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ತಬ್ಬಿಬ್ಬಾದ ಅಭಿ. ಹೇ ಸತ್ಯ, ಏನಿದು ಈ ಪಬ್ಲಿಕ್ನಲ್ಲಿ? ಬಿಡಿಸಿಕೊಳ್ಳಲು ಪ್ರಯತ್ನಿಸಿದ. ಸಾಹಿತ್ಯ ಮಾತ್ರ ಅವನನ್ನು ಬಿಟ್ಟು ಕದಲಲಿಲ್ಲ. ಗೊಂದಲಕ್ಕೀಡಾದ ಅಭಿ. ಸ್ವಲ್ಪ ಸಮಯದ ಬಳಿಕ ಸಾಹಿತ್ಯ ತನ್ನ ಹಿಡಿತ ಸಡಿಲಿಸಿ, ಹೋಗೋಣ್ವಾ ಎಂದು ಅವನ ಉತ್ತರಕ್ಕೂ ಕಾಯದೆ ಹೋಗಿ ಕಾರಲ್ಲಿ ಕುಳಿತಳು. ಹುಚ್ಚು ಹುಡುಗಿ ಎಂದು ಮುಗುಳ್ನಕ್ಕೂ ಕಾರು ಚಲಾಯಿಸಿದ ಅಭಿ. ಸಾಗರ್ ಮನೆಯ ಬಳಿ ಹೋಗುವವರೆಗೂ ಇಬ್ಬರಲ್ಲೂ ಮೌನ. ಸಾಹಿತ್ಯ ಕಾರಿಳಿದು, ಹೋಗ್ಬರ್ತೀನಿ ಸರ್ ಎಂದಳು. ಸರಿ ಎಂದು ತಲೆ ಅಲ್ಲಾಡಿಸಿದ. ಸಾಹಿತ್ಯ ಬ್ಯಾಗ್ ಹಿಡಿದು ಹೊರಟಳು. ಸತ್ಯ ಕರೆದ ಅಭಿ. ಧಡಕ್ಕನೆ ನಿಂತು ಹಿಂದೆ ತಿರುಗಿದಳು ಅವನ ಸತ್ಯ. ಹುಷಾರು, ಅಲ್ಲಿ ಹೋದ್ಮೇಲೆ ಕಾಲ್ ಮಾಡು, ಬಾಯ್ ಎಂದು ಹೇಳಿದಾಗ ಸಾಹಿತ್ಯ ತಲೆ ಅಲ್ಲಾಡಿಸಿ ಒಳನಡೆದಳು. ಅಭಿ ಮುಗುಳ್ನಾಕು ಕಾರು ಹಿಂದಕ್ಕೆ ತಿರುಗಿಸಿ ಆಫೀಸಿಗೆ ಹೊರಟ. ಹೇ ಸಾಹಿ, ಇಷ್ಟು ಬೇಗ ಬಂದ್ಯಾ? ಇರು, 2 ನಿಮಿಷ ಬಂದೆ ಎಂದು ಅನಿತಾ ರೆಡಿಯಾಗಲು ಒಳಗೂಡಿದಳು. ಹಾಯ್ ಸಾಹಿತ್ಯ ಅವರೇ, ಹೇಗಿದ್ದೀರಾ ಎನ್ನುತ್ತಾ ಹೊರಬಂದ ಸಾಗರ್ನನ್ನು ನೋಡಿ ಮುಗುಳ್ನಾಕು, ನಾನು ಚೆನ್ನಾಗಿದ್ದೀನಿ ಸಾಗರ್ ಅವರೇ, ನೀವು ಹೇಗಿದ್ದೀರಾ ಪ್ರತಿಯಾಗಿ ಕೇಳಿದಳು. ಏನು ಕೇಳ್ತೀರಾ ಸಾಹಿತ್ಯ ಅವರೇ, ಈ ನರ್ಸಮ್ಮ ಮನೆಗೆ ಬಂದಾಗಿಂದ ನನ್ನ ತಲೆ ಜೊತೆಗೆ ಹೊಟ್ಟೆನೂ ಕೇಳಿಸಿದ್ಲು ಎಂದಾಗ ಆಶ್ಚರ್ಯದಿಂದ, ಯಾಕೆ ಸಾಗರ್ ಅವರೇ, ಏನಾಯಿತು ಎಂದು ಕೇಳಿದಳು. ಯಾಕೆ ಕೇಳ್ತೀರಿ ಸಾಹಿತ್ಯ ಅವರೇ, ನಾನೊಬ್ಬ ಪೇಷಂಟ್ ಅಂತಲೂ ನೋಡದೆ ಹೊಸ ಹೊಸ ಎಕ್ಸ್ಪೆರಿಮೆಂಟ್ ಮಾಡಿ ಮಾಡಿ ಚೆನ್ನಾಗಿ ರುಬ್ತಾಳೆ. ನನಗಂತೂ ಸಾಕಾಗೋಗಿದೆ ನೋಡಿ, ನನಗೆ ಆಫೀಸ್ ಹೋಗೋಕ್ಕೂ ಬಿಡ್ತಿಲ್ಲ. ಬೇಸರದಿಂದ ನೋಡಿದ. ಓ ಹಲೋ ಮಿಸ್ಟರ್, ಇವತ್ತಿಂದ ಆರಾಮಾಗಿರಿ, ನಾನು ಸಾಹಿತ್ಯ ಜೊತೆ ಹೋಗ್ತಿದ್ದೀನಿ, ನಿಮಗೆ ಹೇಗಿರಬೇಕು ಹಾಗಿರಿ. ನಾಳೆಯಿಂದ ಆಫೀಸ್ಗೂ ಹೋಗ್ಬೋದು ಅಂತ ಡಾಕ್ಟರ್ ಹೇಳಿದ್ದಾರೆ, ಇನ್ನು ನಿಮ್ಮೆಷ್ಟದಂತೆ ಇರಬಹುದು ರೇಗಿದಳು ಅನಿತಾ. ಏನೋ ನಾಳೆಯಿಂದ ಆಫೀಸ್ ಹೋಗ್ಬೋದಾ? ಥ್ಯಾಂಕ್ ಯು, ಜೊತೆಗೆ ನೀನೂ ಇರಲ್ಲ, ಐ ಆಮ್ ಫುಲ್ ಹ್ಯಾಪಿ ಜೋರಾಗಿ ನಗುತ್ತಾ ಹೇಳಿದ. ಬೇಸರವಾಯಿತು ಅನಿತಾಳಿಗೆ. ಸಾಹಿತ್ಯ ಅನಿತಾಳನ್ನು ನೋಡಿ, ಅನಿ ನನ್ನ ಜೊತೆ ಬರ್ತೀಯಾ ಮೆಲ್ಲನೆ ಕೇಳಿದಳು. ಹೌದು ಸಾಹಿ, ಬರ್ತೀನಿ. ನೀನಲ್ಲಿ ಏನಾದರೂ ಎಡವಟ್ಟು ಮಾಡಿದರೆ ಸಂಭಾಳಿಸೋಕೆ ಯಾರಾದರೂ ಬೇಕಲ್ಲ, ಅದಕ್ಕೆ ನನಗೆ ಬರೋಕ್ಕೆ ಹೇಳಿದರು ಡಾಕ್ಟರ್ ದಿಲೀಪ್ ಉತ್ತರಿಸಿದಳು. ಒಳ್ಳೆಯದೇ ಆಯಿತು, ನನಗೆ ನಿನ್ನೆಯಿಂದ ತುಂಬ ಭಯ ಆಗ್ತಿತ್ತು, ನಾನೊಬ್ಬಳೇ ಹೇಗೆ ನಿಭಾಯಿಸೋದು ಅಂತ. ನೀನು ಬರ್ತಿದ್ಯಾ ಅಂದಮೇಲೆ ನನಗೇನು ಭಯ ಇಲ್ಲ ಎಂದು ಖುಷಿಯಿಂದ ಬ್ಯಾಗ್ ಹಿಡಿದು ಸಾಗರ್ಗೆ ತಿಳಿಸಿ ಅನಿತಾಳೊಂದಿಗೆ ಆಸ್ಪತ್ರೆಗೆ ಹೊರಟಳು. ಆ್ಯಶ್ ದಿನವಿಡೀ ತನ್ನ ಕೆಲಸದಲ್ಲೇ ಮುಳುಗಿರುತ್ತಿದ್ದ. ಅಪ್ಪಿ ತಪ್ಪಿಯೂ ಅವನ ಗಮನ ಸಹನಾಳತ್ತ ಸರಿಯುತ್ತಿರಲಿಲ್ಲ.
ಅಂದು ರಾತ್ರಿಯೆಲ್ಲ ಲ್ಯಾಪ್ಟಾಪ್ ಮುಂದೆ ಕುಳಿತು ಸುಸ್ತಾಗಿ ಅಣ್ಣನಿಗೊಂದು ಕಾಲ್ ಮಾಡೋಣ ಎಂದುಕೊಂಡು ಕಾಲ್ ಮಾಡಿದ. ಹೇಗಿದೆಯಾ ಆಯಶ್? ಅಭಿಯ ಮಾತುಗಳು ಕೇಳಿ ವಿಷಾದದ ನಗು ಬ್ರದರ್, ನನಗೆ ನಿಮ್ಮನ್ನೆಲ್ಲ ನೋಡಬೇಕು ಅನ್ನಿಸ್ತಿದೆ. ಅಮ್ಮ ಅಪ್ಪಿನ ತುಂಬ ಮಿಸ್ ಮಾಡ್ಕೋತಿದ್ದೀನಿ ಕಣೋ. ನಿಮಗೆಲ್ಲ ದಿನಾ ಕಾಲ್ ಮಾಡಿ ಮಾತಾಡಿದ್ರು ನಿಮ್ಮನ್ನು ನೋಡ್ದಾಗೆ ಅನ್ನಿಸ್ತಿಲ್ಲ. ಇವತ್ತು ಆಲ್ಮೋಸ್ಟ್ ಕೆಲಸ ಮುಗಿಸಿದ್ದೀನಿ. ನಾಳೆ ಒಂದಿನ ಊರಿಗೆ ಬರ್ತೀನಿ. ಇನ್ನೂ ಮನೆಯಲ್ಲಿ ವಿಷಯ ಗೊತ್ತಾದರೆ ಪರವಾಗಿಲ್ಲ, ನಾನು ಫೇಸ್ ಮಾಡೋಕ್ಕೆ ರೆಡಿ ಇದ್ದೀನಿ ಬ್ರದರ್. ಬೇಸರವಿತ್ತು ಅವನ ಧ್ವನಿಯಲ್ಲಿ. ಅಭಿಲಾಷ್, ನಾನು ನಿಂಗೆ ಅವತ್ತೇ ಬಾ ಅಂದಿದ್ದೆ. ನೀನೇ ಸಹನಾ ಅವರಿಗೆ ಬುದ್ಧಿ ಕಲಿಸಬೇಕು ಅಂತ ಬರೋಕ್ಕೆ ಕೇಳಿಲ್ಲ. ನೀನಾದರೂ ದಿನಾ ಕಾಲ್ ಮಾಡಿ ಮಾತಾಡ್ತೀಯ. ಆದರೆ ಸಹನಾ ಅವರು ಹೋದಾಗಿಂದ ಮನೆಯವರ ಸಂಪರ್ಕನೇ ಇಲ್ಲ. ಅವರಿಗೂ ಮನೆಯವರನ್ನು ನೋಡಬೇಕು ಅಂತ ಆಸೆ ಇರುತ್ತಲ್ವಾ, ಬರ್ತಾ ಅವರನ್ನು ಕರ್ಕೊಂಬ ಎಂದವನ ಮಾತಿಗೆ, ಸಾರಿ ಬ್ರದರ್, ಅವಳನ್ನು ಕರ್ಕೊಂಬರೋ ಮಾತೇ ಇಲ್ಲ. ಅವಳಿಗೆ ನೋವು ಅಂದರೆ ಏನು ಅಂತ ಸರಿಯಾಗಿ ಅರ್ಥ ಆಗಬೇಕು. ಮನುಷ್ಯತ್ವ ಇಲ್ಲದೆ ಇರೋರಿಗೆ ಕರುಣೆ ತೋರಿಸ್ಬಾರ್ದು. ಕೋಪದಲ್ಲೇ ನೋಡಿದ. ಅಭಿಲಾಷ್, ಈಗಾಗಲೇ ಅವರಿಗೆ ಅರ್ಥ ಆಗಿರುತ್ತೆ ಕಣೋ, ಅವರಿಗೂ ಮನಸ್ಸಿದೆ ಅಲ್ವಾ? ಅಣ್ಣನ ಮಾತಿಗೆ, ಬ್ರದರ್, ಅವಳಿಗೆ ಮನಸ್ಸಿದ್ದಿದ್ರೆ ಒಬ್ಬರನ್ನು ಕೊಲೆ ಮಾಡೋಷ್ಟು ನೀಚ ಕೆಲಸಕ್ಕೆ ಎಳಿತಿರಲಿಲ್ಲ ಅವಳು. ಇನ್ನಷ್ಟು ಕೋಪದಲ್ಲಿ ಹೇಳಿದ. ಸರಿ ಅಭಿಲಾಷ್, ನಿನ್ನೆ ಇಷ್ಟ, ನಿಂಗೆ ಹೇಗನ್ಸುತ್ತೋ ಹಾಗೆ ಮಾಡು. ಆದರೆ ಎಲ್ಲೂ ನಿನ್ನಿಂದ ತಪ್ಪಾಗಬಾರ್ದು, ಆಯಿತಾ? ಎಚ್ಚರಿಸಿದ. ಖಂಡಿತ ಹಾಗಾಗಲ್ಲ ಬ್ರದರ್. ನಾಳೆ ಬರ್ತೀನಿ ಮನೆಗೆ. ಸದ್ಯಕ್ಕೆ ಕೆಲಸ ಸ್ವಲ್ಪ ಕಡಿಮೆ ಇದೆ. ಒಂದು ವೇಳೆ ನಾಳೆ ಅಷ್ಟರಲ್ಲಿ ಕೆಲಸ ಜಾಸ್ತಿ ಆಯಿತು ಅಂದರೆ ನೆಕ್ಸ್ಟ್ ಯಾವಾಗಾದರೂ ಬರ್ತೀನಿ. ಮಿಸ್ ಯು ಬ್ರದರ್, ಬಾಯ್ ಎಂದು ಕಾಲ್ ಕಟ್ ಮಾಡಿ ಮಂಚಕ್ಕೊರಗಿ ಕುಳಿತ ಅಭಿಲಾಷ್. ಸಾಹಿತ್ಯ ಮತ್ತು ಅನಿತಾ ಆಸ್ಪತ್ರೆಗೆ ಬರುವ ವೇಳೆಗೆ ದಿಲೀಪ್ ಹಿತ್ತಾಳ ಕೈ ಹಿಡಿದು ಕುಳಿತಿದ್ದ. ಡಾಕ್ಟರ್ ವೀಣಾರವರು ಸಾಹಿತ್ಯ ಮತ್ತು ಅನಿತಾರನ್ನು ಕರೆದುಕೊಂಡು, ಇವತ್ತು ಊರಿಗೆ ಹೋಗಬೇಕು ಅಂತ ನೆನ್ನೆ ರಾತ್ರಿಯಿಂದ ದಿಲೀಪ್ ಇಲ್ಲೇ ಕೂತಿದ್ದಾರೆ. ಅವನ ನೋವು ನಂಗಂತೂ ನೋಡೋಕ್ಕೆ ಕಷ್ಟ ಆಗ್ತಿದೆ. ಅವನಿಗೆ ಹಿತ್ತಾಳನ್ನು ಬಿಟ್ಟಿರುವುದು ಕಷ್ಟ ಆಗಿದೆ. ಅದಕ್ಕೆ ಹೀಗೆ ನಿನ್ನೆಯಿಂದ ನಿದ್ದೆ ಬಿಟ್ಟು ಕೂತಿದ್ದಾನೆ. ಅವಳಿಗೆ ಏನೂ ಆಗಲ್ಲ ಅಂದರೂ ಕೇಳ್ತಿಲ್ಲ. ನೀವೇ ಹೋಗಿ ಮಾತಾಡಿಸಿ ಎಂದು ಸಾಹಿತ್ಯಳಿಗೆ ಹೇಳಿದರು. ಸಾಹಿತ್ಯ ಒಳ ಹೋಗಿ ಹಿತ್ತಾಳ ಮುಂದೆ ಕುಳಿತಳು. ಯಾವುದೋ ಆಲೋಚನೆಯಲ್ಲಿದ್ದ ದಿಲೀಪ್ ಸಾಹಿತ್ಯಳನ್ನು ನೋಡಿ ತನ್ನ ನೋವನ್ನು ಮರೆಮಾಚಿ, ಓ ಸಾಹಿತ್ಯ ಅವರೇ ಬಂದ್ರಾ? ಇನ್ನೇನು ಕಾಲ್ ಮಾಡೋಣ ಅಂತಿದ್ದೆ, ನೀವೇ ಬಂದ್ಬಿಟ್ರಿ ಎಂದು ಮುಗುಳ್ನಗುತ್ತಲೇ ಹೇಳಿದ. ದಿಲೀಪ್ ಅವರೇ, ನಿಮಗೆ ಹಿತ್ತಾಳನ್ನು ಬಿಟ್ಟಿರೋಕೆ ತುಂಬ ಕಷ್ಟ ಆಗ್ತಿದೆ ಅಂತ ನಂಗೊತ್ತು ಎಂದು ಬೇಸರದಿಂದ ಹೇಳಿದಳು. ದಿಲೀಪ್ ಮುಖ ಚಿಕ್ಕದಾಯಿತು. ಹೌದು ಸಾಹಿತ್ಯ ಅವರೇ, ಆದರೆ ನನಗೆ ಊರಿಗೆ ಹೋಗೋದು ಅನಿವಾರ್ಯ. ನನ್ನ ಮನೆಯವರಿಗೆ ಬೇಸರ ಮಾಡೋದು ಸಾಧ್ಯನೇ ಇಲ್ಲ. ಬಿಡಿ ಸಾಹಿತ್ಯ ಅವರೇ, ಇನ್ನು ಸ್ವಲ್ಪ ಹೊತ್ತು ಹೀಗೆ ಕೂತಿದ್ರೆ ಎಮೋಷನಲ್ ಆಗಿ ಊರಿಗೆ ಹೋಗೋ ಪ್ಲ್ಯಾನ್ ಕ್ಯಾನ್ಸಲ್ ಮಾಡ್ತೀನೇನೋ ಅಂತ ಭಯ. ಬನ್ನಿ ಹೊರಡೋಣ. ನನ್ನ ಹಿತ ಇವತ್ತು ಬೆಳಿಗ್ಗೆ ನಾನು ಊರಿಗೆ ಹೋಗ್ತೀನಿ ಅಂದಿದ್ದಕ್ಕೆ ಓಕೆ ಅಂತ ನನ್ನ ಕೈ ಗಟ್ಟಿಯಾಗಿ ಹಿಡಿದು ಪರ್ಮಿಷನ್ ಬೇರೆ ಕೊಟ್ಲು. ಐ ಆಮ್ ಹ್ಯಾಪಿ. ಬನ್ನಿ ಬನ್ನಿ ಹೊರಡೋಣ, ಮತ್ತೆ ಲೇಟ್ ಆಗುತ್ತೆ ಎಂದು ಅವಸರಿಸಿ ಹಿತ್ತಾಳ ತಲೆ ಸವರಿ ಜಾರುತ್ತಿದ್ದ ಕಣ್ಣೀರನ್ನು ತಡೆದು ಹೊರ ನಡೆದ. ಸಾಹಿತ್ಯ ಕೂಡ ಹಿತ್ತಾಳ ತಲೆ ಸವರಿ ಕಣ್ಣೀರು ಒರೆಸುತ್ತಾ ಹೊರಬಂದಳು. 3 ಜನ ಡಾಕ್ಟರ್ ವೀಣಾ ಅವರಿಗೆ ಹೇಳಿ ಹೊರಟರು. ದಿಲೀಪ್ ಕಾರು ಚಲಾಯಿಸುತ್ತಿದ್ದ. ಅನಿತಾ ಮತ್ತು ಸಾಹಿತ್ಯ ಹಿಂದಿನ ಸೀಟಿನಲ್ಲಿ ಕುಳಿತಿದ್ದರು. ಸ್ವಲ್ಪ ದೂರ ಹೋಗುತ್ತಿದ್ದ ಹಾಗೆ ಸಹನಾಳ ನೆನಪಾಯಿತು ಸಾಹಿತ್ಯಳಿಗೆ. ಹೇಗೋ ಧೈರ್ಯ ಮಾಡಿ ಸಾಗರ್ ಬಳಿ ನಂಬರ್ ತೆಗೆದುಕೊಂಡು ಅಭಿಲಾಷ್ಗೆ ಕಾಲ್ ಮಾಡಿದಳು. ಯಾವುದೋ ನಂಬರ್ ಡಿಸ್ಪ್ಲೇನಲ್ಲಿ ತೋರಿಸಿದಾಗ ರಿಸೀವ್ ಮಾಡಿದ ಅಭಿಲಾಷ್. ಹಲೋ ಸರ್, ನಾನು ಸಾಹಿತ್ಯ ಮೆಲ್ಲನೆ ಹೇಳಿದಳು. ಓ ಸಾಹಿತ್ಯ ಅವರೇ, ಹೇಗಿದ್ದೀರಾ? ಆರಾಮ? ಪ್ರಶ್ನಿಸಿದ ಅಭಿಲಾಷ್. ಹಾಂ, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ಮರು ಪ್ರಶ್ನಿಸಿದಳು ಸಾಹಿತ್ಯ. ಸೂಪರ್ ಆಗಿದ್ದೀನಿ. ಮತ್ತೆ ಏನು ಸಮಾಚಾರ ಮೇಡಮ್? ಹಾಸ್ಯವಾಗೇ ಕೇಳಿದ. ಸರ್, ಸಹನಾ ಬಗ್ಗೆ ಕೇಳೋಣ ಅಂತ ಮಾತು ನಿಲ್ಲಿಸಿದಳು. ಸಾಹಿತ್ಯ ಅವರೇ,
ಬೇರೇನಾದರೂ ಹೇಳೋದಿದೆಯಾ ಅಥವಾ ಅವಳ ವಿಷಯಕ್ಕೆ ಅಂತಾನೇ ಕಾಲ್ ಮಾಡಿದ್ರಾ? ಸಹನಾಳ ಬಗ್ಗೆ ಮಾತನಾಡಲು ಇಷ್ಟವಿರಲಿಲ್ಲ ಅವನಿಗೆ. ಸರ್, ನಿಮಗೆ ಸಹನಾ ಬಗ್ಗೆ ಮಾತಾಡಿದರೆ ಕೋಪ ಬರುತ್ತೆ ಅಂತ ಗೊತ್ತು ಸರ್. ಆದರೆ ಅವಳು ಮಾಡಿದ ತಪ್ಪಿಗೆ ಅವಳ ಅಮ್ಮ ಶಿಕ್ಷೆ ಅನುಭವಿಸೋದು ಯಾವ ನ್ಯಾಯ? ಪಾಪ ಅವಳ ಬಗ್ಗೆ ಯಾವುದೇ ವಿಷಯ ಗೊತ್ತಿಲ್ಲ. ಹೆತ್ತ ತಾಯಿಗೆ ಮಗಳು ಒಂದು ದಿನ ಮಾತನಾಡಿಸದಿದ್ದರೆ ಏನೋ ಒಂದು ರೀತಿಯ ಕಳವಳದ ಜೊತೆಗೆ ಆತಂಕ ಪಡುತ್ತಾಳೆ. ಅಂಥದ್ದರಲ್ಲಿ ಇಷ್ಟೊಂದು ದಿನ ಒಂದು ಫೋನ್ ಸಹ ಮಾಡಿಲ್ಲ. ಪಾಪ ದಿನ ಅವಳ ಫೋನ್ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ. ಪ್ಲೀಸ್ ಸರ್, ಒಂದು ಸಲ ಮಾತಾಡಿಸಿ. ಅವಳಿಗೋಸ್ಕರ ಅಲ್ಲ, ಅಮ್ಮನಿಗೋಸ್ಕರ. ಕೇಳಿಕೊಂಡಳು ಸಾಹಿತ್ಯ. ಸ್ವಲ್ಪ ಹೊತ್ತು ಯೋಚಿಸಿದ ಅಭಿಲಾಷ್, ಟ್ರೈ ಮಾಡ್ತೀನಿ ಎಂದ. ಥ್ಯಾಂಕ್ ಯು ಸರ್ ಎಂದು ಖುಷಿಯಿಂದ ಹೇಳಿದಳು. ಓಕೆ ಸಾಹಿತ್ಯ ಅವರೇ, ನನಗೆ ಸ್ವಲ್ಪ ಕೆಲಸ ಇದೆ, ಬಾಯ್ ಎಂದು ಕಾಲ್ ಕಟ್ ಮಾಡಿದ. ಸಾಹಿತ್ಯ ಫೋನ್ ಬ್ಯಾಗಲ್ಲಿಟ್ಟು ಅನಿತಾಳ ಹೆಗಲಿಗೊರಗಿದಳು. ಸಂಜೆಯಾಗುತ್ತಲೇ ಊರು ತಲುಪಿದ ದಿಲೀಪ್ ಒಂದು ವಿಶಾಲವಾದ ಮನೆಯ ಮುಂದೆ ಕಾರು ನಿಲ್ಲಿಸಿ ಕೆಳಗಿಳಿದು ಸಾಹಿತ್ಯಳನ್ನು ನೋಡಿದ. ಸಾಹಿತ್ಯ ಮನೆಯ ಎದುರಿಗೆ ನಿಂತಿದ್ದ ದೊಡ್ಡ ಕುಟುಂಬವನ್ನು ನೋಡಿ ಕಂಪಿಸತೊಡಗಿದಳು. ಮುಂದುವರೆಯುವುದು.